ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬಿಗ್ ಬಾಸ್ ಸೀಸನ್ 12ರ ಫೈನಲ್ನಲ್ಲಿ ಯಾರು ವಿನ್ ಆಗ್ತಾರೆ ಎನ್ನುವಂಥ ಕುತೂಹಲ ಅನೇಕರಲ್ಲಿ ಮನೆ ಮಾಡಿದೆ. ಮತ್ತು ತುಂಬ ಜನ ಕೇಳ್ತಾರೆ, ಯಾರು ವಿನ್ ಆಗಬಹುದು? ಗಿಲ್ಲಿ ವಿನ್ ಆಗ್ತಾರೆ, ಅಶ್ವಿನಿ ಗೌಡ್ ವಿನ್ ಆಗ್ತಾರೆ, ಅಥವಾ ಬೇರೆ ಯಾವುದೋ ಮೂರನೇ ವ್ಯಕ್ತಿ ವಿನ್ ಆಗ್ಬೋದು ಎನ್ನುವಂಥ ಕುತೂಹಲ ಇದೀಗ ಮನೆ ಮಾಡಿದೆ. ಮತ್ತು ಇಲ್ಲೇ ತನಕ ಒಂಥರ ರಿಸಲ್ಟ್ ಇತ್ತು. ಆದರೆ ಇವತ್ತು ಬಂದಂಥ ರಿಸಲ್ಟ್ ಪ್ರಕಾರ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ್ ಅವರಿಗೆ ತುಂಬ ಹಿನ್ನಡೆ ಆಗಿದೆ ಅನ್ನುವಂಥ ಒಂದು ಸಮೀಕ್ಷೆ ಪೋಲ್ ಕೂಡ ಬರ್ತಾ ಇದೆ. ಹಾಗಾದರೆ ಇವತ್ತು 6 ಜನ ಕಂಟೆಸ್ಟೆಂಟ್ಗಳು ಇದೀಗ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಈಗ 11 ಗಂಟೆ ತನಕ ಒಂದು ಪೋಲ್ ಕೂಡ ಕಂಡಕ್ಟ್ ಆಗಿದೆ. ಆ ಪೋಲ್ನಲ್ಲಿ ಅತ್ಯಂತ ಕಡಿಮೆ, ಅಂದರೆ ಕೇವಲ 4 ಗಂಟೆಯಲ್ಲಿ ಅತ್ಯಂತ ಕಡಿಮೆ ಮತ ಪಡೆದವರಲ್ಲಿ ಕಾವ್ಯ ಇದ್ದಾರೆ. ಅವರಿಗೆ ಕೇವಲ 3,67,000 ಮತಗಳು ಬಂದಿದೆ. ಅಂದರೆ ನಾನು ಕೇವಲ 4 ಗಂಟೆ ಒಳಗೆ ಹೇಳ್ತೇನೆ. ಅದಾದ ನಂತರ ಟೋಟಲಿ ತನಕ ಎಷ್ಟು ಮತ ಬಂದಿದೆ ಕೂಡ ಹೇಳ್ತೇನೆ. ಕೇವಲ 4 ಗಂಟೆಯಲ್ಲಿ 3,67,000 ಮತಗಳು ಬಂದಿದೆ. ಹಾಗಾಗಿ ಕಾವ್ಯ 6ನೇ ಪ್ಲೇಸಲ್ಲಿದ್ದಾರೆ. ಅಶ್ವಿನಿ ಗೌಡ್ ಅವರು 5ನೇ ಪ್ಲೇಸಲ್ಲಿದ್ದಾರೆ. ಅವರಿಗೆ 5,75,000 ಮತಗಳು ಬಂದಿದೆ. ಹಾಗಾಗಿ ಅವರು 5ನೇ ಪ್ಲೇಸ್ನಲ್ಲಿದ್ದಾರೆ. 4ನೇ ಪ್ಲೇಸಲ್ಲಿ ಧನುಷ್ ಅವರಿದ್ದಾರೆ. ಅವರಿಗೆ ಬರೋಬ್ಬರಿ 8,41,000 ಮತಗಳು ಬಂದಿದೆ. ಅದು ಕೇವಲ ಬೆಳಗ್ಗೆ 7 ಗಂಟೆಯಿಂದ ಈಗ ಮಧ್ಯಾಹ್ನ 11 ಗಂಟೆಯ ಒಳಗೆ. ಇನ್ನು ಮ್ಯೂಟೆಂಟ್ ರೋಗ್ ಅವರಿಗೆ ಬರೋಬ್ಬರಿ 10,50,000 ಮತಗಳು ಬಂದಿದೆ. ಅವರು ಎಮರ್ಜ್ ಆಗ್ಬೋದು ಫೈನಲಿಸ್ಟ್ ಆಗಿ, ಅಂದರೆ ಟಾಪ್ 2 ಆಗಿ ಕೂಡ ಎಮರ್ಜ್ ಆಗ್ಬೋದು. ಯಾಕಂದರೆ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಒಂದು ವಾತಾವರಣದಲ್ಲಿ ಅವರು ಈಗ ಫೈನಲಿಸ್ಟ್ ಕೂಡ ಆಗಿದ್ದಾರೆ. ಹಾಗಾಗಿ ಅವರಿಗೆ 10 ಲಕ್ಷ ಮತ ಬಂದಿದೆ ಈ 4 ಗಂಟೆಯಲ್ಲಿ. ಇನ್ನು ರಕ್ಷಿತಾ ಶೆಟ್ಟಿಯವರ ಹವಾ ಎಲ್ಲಿ ಹೋದರೂ ಕಡಿಮೆ ಆಗ್ತಿಲ್ಲ, ಅದು ಕೋಟಿ ಲೆಕ್ಕದಲ್ಲಿದೆ. ಅವರಿಗೆ ಕೇವಲ 4 ಗಂಟೆಯಲ್ಲಿ 26,66,000 ಮತಗಳು ಬಂದಿದೆ. ಅಂದರೆ ಗಂಟೆಗೆ ಒಂದು ಆಲ್ಮೋಸ್ಟು 8-9 ಲಕ್ಷ ಮತ ಬಂದಿದೆ. ಹಾಗಾಗಿ ಅವರು ಕೂಡ ಟಾಪ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಗಿಲ್ಲಿ ಅವರಿಗೆ 36,50,000 ಮತಗಳು ಬಂದಿದೆ. ಹಾಗಾಗಿ ಇವತ್ತು ಅಂದರೆ ಈ 4 ಗಂಟೆಯಲ್ಲಿ ಬಂದಂಥ ಒಂದು ಮತಗಳನ್ನ ಕನ್ಸಿಡರ್ ಮಾಡೋದಾದರೆ ಕಾವ್ಯ ಅವರಿಗೆ ಕಡಿಮೆ ಮತ ಬಂದಿದೆ, 3 ಲಕ್ಷ ಚಿಲ್ಲರೆ ಬಂದಿದೆ. ಅಶ್ವಿನಿ ಅವರಿಗೆ 5 ಲಕ್ಷ ಚಿಲ್ಲರೆ ಬಂದಿದೆ. ಧನುಷ್ ಅವರಿಗೆ 8,40,000 ಮತಗಳು ಬಂದಿದೆ. ರಘು ಅವರಿಗೆ 10 ಲಕ್ಷ ಮತ ಬಂದಿದೆ. ರಕ್ಷಿತಾ ಶೆಟ್ಟಿ ಅವರಿಗೆ 66 ಲಕ್ಷ ಮತ ಬಂದಿದೆ. ಇನ್ನು ಗಿಲ್ಲಿ ಅವರಿಗೆ 36,50,000 ಮತಗಳು ಬಂದಿದೆ. ಇದು ಈ ಕೇವಲ 4 ಗಂಟೆಯಲ್ಲಿ ಬಂದಂಥ ಮತ. ಇನ್ನು ಟೋಟಲ್ ಮತಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ ಇಲ್ಲಿಯ ತನಕ ಎಷ್ಟು ಮತ ಬಂದಿದೆ ಅಂದರೆ ನಿನ್ನೆ ತಡರಾತ್ರಿಯಿಂದ ಇವತ್ತು 11 ಗಂಟೆ ತನಕ ಎಷ್ಟು ಮತ ಬಂದಿದೆ ಅನ್ನೋದನ್ನು ನೋಡ್ತಾ ಹೋದರೆ ಅಶ್ವಿನಿ ಅವರಿಗೆ 59,87,654 ಮತ ಬಂದಿದೆ ಮತ್ತು ಅವರು ಕೊನೆಯ ಸ್ಥಾನದಲ್ಲಿದ್ದಾರೆ. ಅವರು ಡೇಂಜರ್ ಝೋನ್ನಲ್ಲಿದ್ದಾರೆ. ಇನ್ನು ಧನುಷ್ ಅವರು ನೆಕ್ಸ್ಟ್ ಟಾಪ್ ಕಂಟೆಂಟರ್ ಆಗಿದ್ದಾರೆ, ಅಂದರೆ ಟಾಪಿಂದ ಬಾಟಮ್ ಆಗಿ. ಅವರಿಗೆ 66,12,567 ಮತ ಬಂದಿದೆ. ಅವರಿಗೆ ಶೇಕಡ 9.8 ಮತ ಬಂದಿದೆ. ಅವರು ಕೂಡ 5ನೇ ಪ್ಲೇಸಲ್ಲಿದ್ದಾರೆ. ಅವರು ಕೂಡ ಟಾಪಲ್ಲಿದ್ದಾರೆ, ಅಂದರೆ ಡೇಂಜರ್ ಝೋನಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮ್ಯೂಟೆಂಟ್ ರೋಗ್ ಅವರು 68,54,312 ಮತ ಬಂದಿದೆ. ಅವರು ಕೂಡ ಟಾಪ್ 3ಯಿಂದ ಸ್ವಲ್ಪ ಹೊರಗಡೆ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ವಿಚಾರ ಅಂದರೆ ಕಾವ್ಯ ಅವರು 3ನೇ ಸ್ಥಾನದಲ್ಲಿದ್ದಾರೆ ಈ ಸರ್ವೆಯಲ್ಲಿ. ಅವರಿಗೆ ಶೇಕಡ 11ರಷ್ಟು ಮತ ಬಂದಿದೆ. ಅವರಿಗೆ 78,23,546 ಮತ ಬಂದಿದೆ. ಇಟ್ಸ್ ಗ್ರೇಟ್ ಆ್ಯಸ್ ಕಂಪೇರ್ಡ್ ಟು ಅಶ್ವಿನಿ ಅಂತ ಹೇಳ್ಬೋದು. ಇನ್ನು ರಕ್ಷಿತಾ ಶೆಟ್ಟಿಯವರ ಈ ಲೆಕ್ಕಾಚಾರ ಭಾರಿ ಕಷ್ಟ ಇದೆ. ಅವರು ಅದು ಎಷ್ಟು ಕ್ರೇಜ್ ಇದೆ ಅಂದರೆ ಎಲ್ಲ ಸ್ಪರ್ಧಿಗಳ ಅಭಿಮಾನಿಗಳು ಕೂಡ ರಕ್ಷಿತಾ ಶೆಟ್ಟಿಗೆ ಮತವನ್ನು ಹಾಕ್ತಾರೆ. ಹಾಗಾಗಿ ಅವರಿಗೆ 1,72,34,576 ಮತಗಳು ಬಂದಿದೆ. ಅವರಿಗೆ ಸರಿಸುಮಾರು 24% ಶೇಕಡ ಮತ ಬಂದಿದೆ. ಇನ್ನು ಗಿಲ್ಲಿ ಅವರಿಗೂ ಕೂಡ ಅವರು ನಂಬರ್ ಒನ್ನಲ್ಲಿದ್ದ ಅವರಿಗೆ 2,28,90,213 ಮತ ಬಂದಿದೆ. ಸರಿಸುಮಾರು 34% ಮತ ಬಂದಿದೆ. ಇನ್ನು ಟೋಟಲ್ ಹೇಳ್ತೇನೆ, ಟಾಪ್ 1 ಅಂತ ಹೇಳ್ತೇನೆ. ಮೊದಲು ಗಿಲ್ಲಿ ಅವರು 2,28,000 ಮತ ಬಂದಿದೆ. ಅವರಿಗೆ ಸರಿಸುಮಾರು 34% ಮೊದಲ ಜಾಗದಲ್ಲಿದ್ದಾರೆ. ಎರಡನೇದಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ 2ನೇ ಜಾಗ 1,72,00,000. ಕಾವ್ಯ ಅವರಿಗೆ 3ನೇ ಪ್ಲೇಸ್ ಇದೆ. ಅವರಿಗೆ 78,23,000. ರಘು ಅವರಿಗೆ 68 ಲಕ್ಷ ಮತ ಬಂದಿದೆ, 4ನೇ ಜಾಗದಲ್ಲಿದ್ದಾರೆ. ಧನುಷ್ ಅವರು 5ನೇ ಪ್ಲೇಸಲ್ಲಿದ್ದ, ಅವರಿಗೆ 66 ಲಕ್ಷ ಮತ ಬಂದಿದೆ. ಅಶ್ವಿನಿ ಅವರು 59 ಲಕ್ಷ ಮತ ಬಂದಿದೆ, ಅವರಿಗೆ 6ನೇ ಪ್ಲೇಸ್ ಇದೆ. ಇದು ಬೇರೆ ಸರ್ವೆ. ಆದರೆ ಎಲ್ಲ ಸರ್ವೆಯನ್ನು ಕಂಪೇರ್ ಮಾಡಿದಾಗ ಅಲ್ಲಿ ಅಶ್ವಿನಿ ಅವರು ಮತ್ತು ಧನುಷ್ ಅವರು ಜಾಗ ಅಕ್ಕಪಕ್ಕಾಗಿದೆ ಎನ್ನುವುದನ್ನು ಬಿಟ್ಟರೆ ಎಲ್ಲ ಸರ್ವೆಯಲ್ಲೂ ಕೂಡ 2 ಕೋಟಿಗಿಂತ ಜಾಸ್ತಿ ಮತವನ್ನು ಗಿಲ್ಲಿಯವರು ಪಡ್ಕೊಂಡಿದ್ದಾರೆ. 1 ಕೋಟಿ ಕ್ರಾಸ್ ಮಾಡಿದೆ ರಕ್ಷಿತಾ ಶೆಟ್ಟಿಯವರು. ಹಾಗಾಗಿ ಅಶ್ವಿನಿ ಗೌಡ ಅದು ಬೇರೆ, ಆದರೆ ಗಿಲ್ಲಿ ನಂಬರ್ 1 ಪ್ಲೇಸಲ್ಲಿದ್ದಾರೆ. ಎಲ್ಲ ಸರ್ವೆ, ಯಾವುದೇ ಸರ್ವೆ ತೆಗೆದುಕೊಂಡು ಕೂಡ ಗಿಲ್ಲಿ ನಂಬರ್ 1 ಪ್ಲೇಸಲ್ಲಿದ್ದಾರೆ. 2ನೇ ಜಾಗದಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ. ಹಾಗಾಗಿ ಟಾಪ್ 1 ಟಾಪ್ 2 ಮತಗಳ ಆಧಾರದಲ್ಲಿ ನಡೆಯುತ್ತೆ, ಅಥವಾ ಟಾಸ್ಕು, ವಯಸ್ಸು, ಹಜ ಮತ್ತು ಇನ್ಫ್ಲುಯೆನ್ಸು ಅದು ಇದು ಎಲ್ಲ ಕೂಡ ನೋಡಿ ನಡೆಯುತ್ತೆ. ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಮತ್ತೊಂದು ಹಂತದಲ್ಲಿ ಮತ್ತೊಂದು ಸರ್ವೆ ಮುಖಾಂತರ ಬರ್ತೇವೆ.
ಯಾಕಂದರೆ ಇದು ಸರ್ವೆ ಯಾವ ಆಧಾರದಲ್ಲಿ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಆದರೆ ನಾನು ಸೆಂಟರ್ ಪಾಯಿಂಟ್ ಕನ್ನಡದಲ್ಲಿ ಕಂಡಕ್ಟ್ ಮಾಡಿದ ಸರ್ವೆ ಅದು ಒಂದು ಲೆಕ್ಕದಲ್ಲಿ ಶೇಕಡಾವಾರು ಬರುತ್ತೆ. ಆ ಶೇಕಡಾವಾರು ಮತ್ತು ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಕಂಡಕ್ಟ್ ಮಾಡಿದಂಥ ಶೇಕಡಾವಾರು ಸಮೀಕ್ಷೆಯನ್ನು ವಿತ್ ಡಾಕ್ಯುಮೆಂಟ್ಸ್ ಕೂಡ ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಏನೇ ಆಗಲಿ ಬಿಗ್ ಬಾಸ್ ಅನ್ನೋದು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ಗಿಲ್ಲಿಯ ಫ್ಯಾನ್ಸ್ ಹವಾ ಹೇಗಿದೆ ಅಂದರೆ ಅದು ನೋಡಲಿಕ್ಕಾಗಲ್ಲ, ಆ ಲೆವೆಲಿಗಿದೆ. ಅದೊಂಥರ ವೋಟಿಂಗ್ ಬೂತಲ್ಲಿ ಬ್ಲಾಕ್ ಆಫೀಸರ್ಸ್ ಇರ್ತಾರಲ್ಲ, ಆ ಥರ ಇದೆ. ಒಬ್ರು ವೋಟ್ ಹಾಕೋರಂತೆ, ಒಬ್ರು ಅನೌನ್ಸ್ ಮಾಡೋರಂತೆ, ಒಬ್ಬ ಮೊಬೈಲ್ ಕೊಡೋರಂತೆ, ಎಲ್ಲವೂ ಮುಂದಿನ ಎಪಿಸೋಡ್ಗಳು ಹೇಳ್ತೇನೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.